ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರದ ವ್ಲಾಗ್ ಆಗಿರುತ್ತೆ ಇದು. ಈ ವ್ಲಾಗಲ್ಲಿ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಈ ವ್ಲಾಗಲ್ಲಿ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮೊದಲೇ ಈ ಥರ ಹಸಿಯಾಗಿರುವಂಥ ಮಾವಿನಕಾಯಿ ತಗೋಬೇಕು. ಅಂದರೆ ಇದು ನಮ್ಮಮ್ಮ ಹಳ್ಳಿಗೆ ಹೋಗಿದ್ರಲ್ಲ, ಅಲ್ಲಿ ಕಿತ್ಕೊಬಂದಿದ್ರು. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಹಸಿ ಮಾವಿನಕಾಯಿ, ಆಮೇಲೆ ಹಸಿ ಮಾವಿನಕಾಯಿ ಸೀಸನ್ ಮುಗ್ದೋಗುತ್ತೆ. ಈಗ ಆಲೆ ಎಲ್ಲ ಹಣ್ಣಿಗೆ ಬಂದುಬಿಟ್ಟಿದ್ದಾವೆ. ಅಂದರೆ ಇದು ಸ್ವಲ್ಪ ಅಂದರೆ ತುಂಬ ಹಸಿಯಾಗಿದೆ. ಅದಕ್ಕೋಸ್ಕರ ನಾನು ಇದೇ ಲಾಸ್ಟ್ ಚಿತ್ರಾನ್ನ ನಾನು ಹಸಿ ಮಾವಿನಕಾಯಲ್ಲಿ ಮಾಡೋದು. ಮತ್ತು ನೆಕ್ಸ್ಟು ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಸೀಸನ್ ಆಗೋಗುತ್ತೆ. ನೋಡಿ, ಈ ಥರ ಮಾವಿನಕಾಯಿ ತಗೋಬೇಕು. ಈ ಮಾವಿನಕಾಯಿ ತಗೊಂಡು ನೀಟಾಗಿ ಇದನ್ನು ಸಿಪ್ಪೆ ಎಲ್ಲ ಸುಲಿದು ನೀಟಾಗಿ ತುರ್ಕೋಬೇಕಾಗುತ್ತೆ. ಅಂದರೆ ಈ ಸಿಪ್ಪೆ ಒಂಚೂರು ಇರಬಾರ್ದು ಇದ್ರ ಮೇಲೆ. ಈ ಸಿಪ್ಪೆ ಇದ್ದಷ್ಟು ಏನಾಗುತ್ತೆ ಗೊತ್ತಾ, ಒಂಥರ ಕಸರೆ ಹೊಡೆಯುತ್ತೆ. ಅಂದರೆ ಸಿಪ್ಪೆ ಇರುತ್ತಲ್ಲ, ಅದಕ್ಕೋಸ್ಕರ ಈ ಮಾವಿನಕಾಯಿ ತೊಕ್ಕು ಮಾಡ್ತೀವಲ್ಲ ನಾವು, ಆವಾಗಲೂ ಅಷ್ಟೇ ಆ ಸಿಪ್ಪೆನೆಲ್ಲ ಸುಲ್ಕೋಬೇಕಾಗುತ್ತೆ. ಇಲ್ಲಾಂದರೆ ಒಂಥರ ಕಸರೆ ಹೊಡೆಯುತ್ತೆ, ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಈ ಸಿಪ್ಪೆನ ನಾನಿಲ್ಲಿ ಒಂದೇ ಒಂದು ಮಾವಿನಕಾಯಿ ತಗೊಂಡಿದ್ದೀನಿ. ಇದು ಹೇಳ್ಬೇಕಾದ್ರೆ ನಾವು ಉಪ್ಪಿನಕಾಯಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಬಂದಿರೋದು ನಮ್ಮ ಅಮ್ಮ. ಆದರೆ ಉಪ್ಪಿನಕಾಯಿ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು, ಮತ್ತೆ ಸಿಗೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅಂದರೆ ಒಂದು 4 ಕಿತ್ಕೊಬಂದಿದ್ರು ಅಷ್ಟೇ. ಅಷ್ಟೊಂದೇನು ನಾವು ತಿನ್ನಲ್ಲ. ಅಪರೂಪಕ್ಕೆ ಯಾವತ್ತಾದರೂ ಒಂದು ದಿವಸ ಬೇಳೆ ಸಾಂಬಾರು ಜೊತೆ ಎಲ್ಲ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ತಗೊಬಂದಿರೋದು. ನಾನು ಇದರಲ್ಲಿ ಒಂದು ತಗೊಂಡು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ, ಇದನ್ನೆಲ್ಲ ನೀಟಾಗಿ ಸಿಪ್ಪೆ ಸುಲ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಸುಲಿಯೋದಿತ್ತು, ಅದು ಮುರಿದೋಗ್ಬಿಟ್ಟಿದೆ, ಸುಲಿಯೋದಕ್ಕಾಗೋದಿಲ್ಲ. ಅದಕ್ಕೆ ಈ ಕ್ಯಾರೆಟು, ಆಲೂಗೆಡ್ಡೆ, ಈ ಮಾವಿನಕಾಯಿ ಏನೇ ಇದು ಮಾಡಬೇಕಂದ್ರೂ ಈ ಥರ ಚಾಕಲ್ಲೇ ಏರ್ಕೋಬೇಕು. ಅದಿದ್ದರೆ ಅದರಲ್ಲಿ ಈಸಿಯಾಗಿ ಇದು ಮಾಡ್ಬೋದಿತ್ತು, ಅದು ಮುರಿದೋಗಿದೆಯಲ್ಲ. ಸೊ ಹಾಗಾಗಿ ನಾನು ಚಾಕಲ್ಲಿ ಇದನ್ನು ನೀಟಾಗಿ ಎರಿತಾ ಇದ್ದೀನಿ. ಇಲ್ಲಿ ಇದನ್ನೆಲ್ಲ ಕಟ್ ಮಾಡಾದಮೇಲೆ ಸಿಪ್ಪೆನ ಇವಾಗ ನೋಡಿ ಇದನ್ನು ನೀಟಾಗಿ ತುರ್ಕೋಬೇಕು. ಅಂದರೆ ಇನ್ನು ಒಬ್ಬೊಬ್ಬರ ಮನೇಲಿ ಪೇಸ್ಟ್ ಥರ ಇರ್ತಾರೆ, ಒಬ್ಬೊಬ್ಬರ ಮನೇಲಿ ಈ ಥರ ಇರುತ್ತಲ್ಲ, ಈ ಥರ ನೀಟಾಗಿ ತುರ್ಕೋಬೇಕು. ಇಲ್ಲ ತೀರಾ ಸಣ್ಣ ಬೇಕು ಅಂದರೆ ಆ ಕಡೆ ಹಿಂದ್ಗಡೆ ತುರಿಬೋದು. ಇಲ್ಲ ಸ್ವಲ್ಪ ಮೀಡಿಯಮ್ಮಾಗಿರಲಿ ಅಂತ ಅನ್ನೋರು ಈ ಥರ ಮುಂದಕ್ಕೆ ತುರಿಬೋದು. ನೋಡಿ, ಇಲ್ಲಿ ತುರಿತಾ ಇದ್ದೀನಿ ನಾನು. ಇದು ನಿಜವೂ ಇದ್ರ ಜೊತೆ ತುರಿತಾ ಮತ್ತು ಇದರಲ್ಲಿ ಇನ್ನೊಂದು ಏನು ಮಾಡ್ಬೋದು ಗೊತ್ತಾ, ಇದು ಚುರುಮುರಿ ಬರುತ್ತಲ್ಲ, ಈ ಸೀಸನ್ ಅಲ್ವಾ ಇದು ಮಾವಿನಕಾಯಿ. ಈ ಚುರುಮುರಿಗೆ ಸ್ವಲ್ಪ ಮಾವಿನಕಾಯಿ ಹಾಕಿದ್ರೆ ಅದ್ರ ರುಚಿನೇ ರುಚಿ ಹೇಳಬೇಕಂದ್ರೆ. ಅಂದರೆ ಮಾಡ್ಬೋದು. ಮಾಮೂಲಿ ಕ್ಯಾರೆಟು ಎಲ್ಲ ಹಾಕ್ತೀವಲ್ಲ, ಸ್ವಲ್ಪ ಕಾಯಿ, ಇದು ಮಾವಿನಕಾಯಿ, ತೆಂಗಿನಕಾಯಿ, ಕ್ಯಾರೆಟು ಇಷ್ಟನ್ನು ತುರಿದು ಚುರುಮುರಿ ಮಾಡಿದ್ರೆ ಟೇಸ್ಟ್ ಹೇಳ್ಬೇಕಂದ್ರೆ. ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಫ್ರೀ ಎಲ್ಲ ತಂದಿಟ್ಟಿದ್ದೀವಿ, ಆದರೆ ಮಾಡ್ತಾನೆ ಇಲ್ಲ, ಸುಮ್ಮನೆ ಇದ್ದೀನಿ. ಯಾಕಂದರೆ ಅಷ್ಟೊಂದು ಟೈಮೇ ಇಲ್ಲ ನಮಗೆ, ತುಂಬ ಕೆಲಸ. ಹಾಗಾಗಿ ಮನೆ ನೋಡ್ಕೊಳ್ಳೋದು, ಈ ಸ್ಕೂಲಿಗೆ ಕರ್ಕೊಂಡೋಗೋದು, ಕರ್ಕೊಬರೋದು, ಹೇಳ್ಬೇಕಂದ್ರೆ ತುಂಬ ಕೆಲಸ. ಇನ್ನೊಂದು 2 ದಿನ ಅಷ್ಟೇ ನಾನು ವ್ಯಾಪಾರಕ್ಕೆ ಬಿಟ್ಟು ಹೋಗ್ತೀನಿ. ನೋಡಿ, ಇಲ್ಲಿ ನಾನು ತುರ್ಕೋತಾ ಇದ್ದೀನಿ. ಅಂದರೆ ಮುಂಚೆ ಈ ಥರ ಮಾವಿನಕಾಯಿ ತುರಿದಾಗಲಿ ಮತ್ತು ಈ ಮಾವಿನ ಹಣ್ಣು ತಿಂದಾಗಲಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಓಟೆ ಬರುತ್ತಲ್ಲ, ಇದರಲ್ಲಿ ನಾವು ಹೇಗೆ ಆಡ್ತಿದ್ದೋ ಅಂತ ನಿಮಗೆಲ್ಲ ನೆನಪಿರ್ಬೋದು. ಓಟೆ ಯಾರಿಗೆ ನಿನಗೆ ಅಂತ. ಅಂದರೆ ಅದೊಂದು ಆಟಗಳೆಲ್ಲ ಚೆನ್ನಾಗಿತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಇವಾಗ ಯಾರೂ ಆ ಥರ ಆಟಗಳೆಲ್ಲ ಆಡೋದೇ ಇಲ್ಲ. ಸುಮ್ಮನೆ ಒಬ್ಬರಿಂದ ಒಬ್ರಿಗೆ ಬಿಸಾಕೋದು, ಆ ಥರ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಆಡಿದ್ದೀವಿ. ಆಮೇಲೆ ಮಾವಿನಕಾಯಿ ಓಟೆ ತೊಗೊಬಂದ್ಬಿಟ್ಟು ಅದನ್ನು ನೆಡೋದು, ಮರ ಆಗುತ್ತೆ ನಮ್ಮ ಮನೆ ಮುಂದೆ ಅಂತ ಹೇಳ್ಬಿಟ್ಟು. ಈಗ ಅಂಥವೆಲ್ಲ ಇಲ್ಲವೇ ಇಲ್ಲ. ಈಗ ಈ ಮೊಬೈಲ್ಗಳು ಬಂದಮೇಲಂತೂ ಸಾಮಾನ್ಯವಾಗಿ ಹಳೆಯ ಆಟಗಳು, ಹಳೆ ಇದು ಏನೂ ಇಲ್ಲ. ಈಗಿನ ಮಕ್ಳಿಗೆ ಅವೆಲ್ಲ ಏನೂ ಗೊತ್ತೇ ಇಲ್ಲ ಬಿಡಿ. ಆವಾಗ ನಮ್ಮ ಬಾಲ್ಯ ಹೇಳಬೇಕಂದ್ರೆ. ಆ ದಿನಗಳು ಮತ್ತೆ ನಮ್ಮ ಜೀವನದಲ್ಲಿ ಬರಲ್ಲ, ಆದರೆ ಅದನ್ನು ಮರೆಯೋದಕ್ಕೂ ಆಗೋದಿಲ್ಲ. ನೋಡಿ, ಇಲ್ಲಿ ಚಿತ್ರಾನ್ನಕ್ಕೆ ನಾನು ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮಾವಿನಕಾಯಿ, ಮತ್ತು ಇಲ್ಲಿ ಸ್ವಲ್ಪ ಹಾಲನ್ನು ಬಿಸಿಗಿಟ್ಟಿದ್ದೆ ನಾನು. ಅಂದರೆ ಹಾಲು ಕೊಡಬೇಕಿತ್ತು, ಅದಕ್ಕೋಸ್ಕರ ಸ್ವಲ್ಪ ಹಾಲು ಬಿಸಿಗಿಟ್ಟಿದ್ದೆ. ಹಾಲೆಲ್ಲ ಕಾಸಿದ ನಂತರ ಮತ್ತು ಇನ್ನೊಂದು ಸೈಡಲ್ಲಿ ರೈಸ್ ಮಾಡಿದ್ದೆ. ಈಗ ಚಿತ್ರಾನ್ನ ಒಗ್ಗರಣೆ ಹಾಕ್ತಾಯಿದ್ದೆ ನೋಡಿ. ಕಡಲೆಬೇಳೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಕಡಲೆ ಬೀಜ ಇಷ್ಟನ್ನು ತಗೊಂಡಿದ್ದೀನಿ ನಾನು ಹೇಳ್ತಾ ಇರ್ತೀನಿ, ಇಲ್ಲಿ ಲೈಟ್ ಅಷ್ಟು ಕ್ಲಿಯರ್ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಹಾಗೆ ಫೈನಲ್ ಇದು ಹೇಗಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡು ಇದು ಸ್ವಲ್ಪ ಸಾಫ್ಟ್ ಆದ ನಂತರ ಇದಕ್ಕೆ ನಾವೇನು ಕಟ್ ಮಾಡಿಟ್ಟಿದ್ದೀವಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿರೋಂಥ ಮಾವಿನಕಾಯಿನ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಫೈನಲಾಗಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಬಲ್ಬು ಅಷ್ಟು ಕ್ಲಿಯರಿಟಿ ಇಲ್ಲ, ಅದು ರೆಡ್ ಬಲ್ಬ್ ಬರುತ್ತಲ್ಲ, ಅದು ವೈಟ್ ಬಲ್ಬ್ ಆದರೆ ಸ್ವಲ್ಪ ಅಷ್ಟೋ ಇಷ್ಟೋ ಕಾಣಿಸುತ್ತೆ.
ಈ ರೆಡ್ ಬಲ್ಪಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ಅದಕ್ಕೆ ನಾನು ಪ್ರತಿ ಸರಿ ಏನಾದರೂ ಅಡುಗೆ ಮಾಡಿದಾಗ ಹೊರಗಡೆ ತಗೊಬಂದು ಈ ಥರ ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡೋದು. ನೋಡಿ ಯಾವ ಥರ ಕಲರ್ಫುಲ್ಲಾಗಿದೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ. ಇದು ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ. ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನಿಸುತ್ತೆ. ಇದ್ರ ಜೊತೆಗೆ ಒಂದು ಬಜ್ಜಿ, ಆಮೇಲೆ ಸೈಡಲ್ಲಿ ತೆಂಗಿನಕಾಯಿ ಚಟ್ನಿ ಇದ್ದರೆ ಆಹಾ, ಇದ್ರ ಮುಂದೆ ಯಾವ ಬಿರಿಯಾನಿ ಕೂಡ ವೇಸ್ಟ್ ಹೇಳ್ಬೇಕಾದ್ರೆ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇವಾಗ ತಿಂಡಿ ಎಲ್ಲ ಮಾಡಾಗಿತ್ತಲ್ಲ, ಈಗ ಸ್ಕೂಲ್ಗೆ ಬಿಸಿನೀರು ಕೊಡಬೇಕು ಬಾಟಲ್ಗೆ, ಅದಕ್ಕೋಸ್ಕರ ಇಲ್ಲಿ ನಾನು ನೀರು ಕಾಯಿಸ್ತಾ ಇದ್ದೆ. ಆಮೇಲೆ ನೋಡಿ ಇಲ್ಲಿ ಕಲಸಿದ್ದೀನಿ ತಿಂಡಿ ಕೊಡೋಣ ಅಂತ ಹೇಳ್ಬಿಟ್ಟು. ಈಗ ತಿಂಡಿ ತಿಂದ್ಬಿಟ್ಟು ಹೊರಡ್ತಾಳೆ ನಮ್ಮ ಮಗಳು. ತಿಂಡಿ ಎಲ್ಲ ತಿಂದಾದ ನಂತರ ನೋಡಿ ಇಲ್ಲಿ ತಲೆ ಬಚ್ತಾ ಇದ್ದೀನಿ. ಅಂದರೆ ನಾವು ಇದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ, ನಾವು ಇದೇ ಎಣ್ಣೆ ಹಾಕೋದು ಅಂತ ಹೇಳ್ಬಿಟ್ಟು, ಕೊಬ್ಬರಿ ಎಣ್ಣೆ ಅದನ್ನೇ ಹಾಕೋದು. ಈ ಮಕ್ಕಳು ಅದನ್ನು ಹಾಕ್ಕೊಳ್ಳೋದಕ್ಕೂ ಅಳ್ತಾರೆ, ಎಣ್ಣೆನೇ ಬೇಡ ಅಂತ ಹೇಳ್ತಾರೆ. ಅಂದರೆ ಎಣ್ಣೆ ಹಾಕೋದ್ರಿಂದ ಏನು ಅಂದರೆ ಕೂದಲು ಅಷ್ಟೊಂದು ಉದುರಲ್ಲ, ಏನಿಲ್ಲ. ಜಾಸ್ತಿ ಡ್ರೈ ಬಿಡಬಾರ್ದು ಕೂದಲು ಯಾವಾಗಲೂ. ಈಗ ನಾವು ಹಾಗೆ ಕೂದಲೆಲ್ಲ ಡ್ರೈ ಬಿಟ್ಟು ಎಲ್ಲ ಕೂದಲು ಉದುರೋಗ್ತಾ ಇದ್ದಾವೆ. ಹೇಳ್ಬೇಕಂದ್ರೆ ನಾನು ಒಂದು 6 ತಿಂಗಳು 3 ತಿಂಗಳಿಗೆ ಮೊದಲು ಎಣ್ಣೆ ಹಚ್ತಿದ್ದು. ಇವಾಗಾದರೂ ಸ್ವಲ್ಪ ಆವಾಗವಾಗ ಹಚ್ತೀನಿ. ಮುಂಚೆ ನನ್ನ ತಲೆಗೆ ಎಣ್ಣೆನೇ ಹಾಕ್ತಾ ಇರಲಿಲ್ಲ. ಇವಾಗ ಗೊತ್ತಾಗ್ತಿದೆ. ಅದಕ್ಕೆ ನಮಗೆ ಈ ಕಣ್ಣುರಿ ಅವೆಲ್ಲ ಬರೋದು. ಯಾವಾಗಲೂ ಅಷ್ಟೇ ತಲೆ ಎಣ್ಣೆಯಲ್ಲಿ ಇರಬೇಕಂತೆ ದೊಡ್ಡವ್ರು ಹೇಳ್ತಾರೆ ಹಾಗಂತ ಹೇಳ್ಬಿಟ್ಟು. ನೋಡಿ ಈ ಥರ ತಲೆ ಬಾಚಿದ್ದೀನಿ. ಯೂನಿಫಾರ್ಮ್ ಏನೂ ಕೊಟ್ಟಿಲ್ವಲ್ಲ, ಅದಕ್ಕೋಸ್ಕರ ಯೂನಿಫಾರ್ಮ್ ಎಲ್ಲ ಕೊಟ್ಟಾದ್ಮೇಲೆ 2 ಜಡೆ ಹಾಕಬೇಕು. ಅಲ್ಲಿವರೆಗೂ ಇದೇ ಥರ ಹೋಗಬೇಕು ಸ್ಕೂಲ್ಗೆ ಇವರು. ಇವಾಗ ನಾನು ಇಲ್ಲಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಜೊತೇಲಿ. ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬರಬೇಕು. ಬಿಟ್ಬಿಟ್ಟು ಬಂದಾದಮೇಲೆ ನೋಡಿ ಇಲ್ಲಿ ನಾನು ಮನೆಗೆ ಬಂದು ನೋಡಿದ್ರೆ ಏನು ಮಾಡ್ತಾಯಿದ್ದಾಳೆ ಅಂತ ಹೇಳ್ಬಿಟ್ಟು, ನನ್ನ ದೊಡ್ಡ ಮಗಳನ್ನ ಈ ಥರ ಆರಾಮಾಗಿ ಫೋನಲ್ಲಿ ಗೇಮ್ ಮಾಡ್ತಾಯಿದ್ದಾಳೆ. ಇದು ನೋಡಿ ಸಣ್ಣ ಫೋನ್ ಇದೆ ನಮ್ಮ ಮನೇಲಿ ಒಂದು, ಆ ಸಣ್ಣ ಫೋನಲ್ಲಿ ಈ ಥರ ಗೇಮ್ ಮಾಡ್ಕೊಂಡು ಸುಮ್ಮನೆ ಮಲಗಿದ್ದಾಳೆ. ಆಮೇಲೆ ನೋಡಿ ಮತ್ತೆ ಇಷ್ಟು ಕೆಲಸ ಇದೆ. ಇಲ್ಲಿ ಪಾತ್ರೆ ಎಲ್ಲ ತೊಳಿಬೇಕು. ಈ ಪಾತ್ರೆ ತೊಳೆದ ತಕ್ಷಣ ನನಗೇನಾಯಿತು ಅಂತಲೇ ಗೊತ್ತಿಲ್ಲ, ಫುಲ್ಲು ಹುಷಾರಿಲ್ದಂಗೆ ಆಗೋಯ್ತು. ನೋಡಿ ಇಲ್ಲಿ ಮುಂಚೆ ಕೂಡ ನನಗೆ ಇದೇ ಥರ ಕಫ ಕಟ್ಕೊಳ್ಳೋದು. ಅಂದರೆ ಓಡಾಡೋಕ್ಕಾಗಲ್ಲ ಅಷ್ಟು ಜಾಸ್ತಿ ಏನುವೆ, ಮತ್ತು ಏನೋ ಅಷ್ಟು ಮಾತಾಡೋಕ್ಕಾಗೋದಿಲ್ಲ, ಆ ಥರ ಆಗುತ್ತೆ. ಮತ್ತು ಇಲ್ಲಿಂದ ಇಲ್ಲಿಗೆ ಏನು ಉಸಿರಾಡೋದಕ್ಕೆ ಆಗೋದಿಲ್ಲ. ಅದೇನು ಅಂತಲೇ ಗೊತ್ತಿಲ್ಲ. ಆವಾಗವಾಗ ಈ ಥರ ಆಯ್ತಾನೇ ಇರುತ್ತೆ. ನಾನು ತುಂಬ ಕಡೆ ತೋರಿಸಿದ್ದೀನಿ, ಎಲ್ಲಿ ತೋರಿಸಿದ್ರು ಡಸ್ಟ್ ಅಲರ್ಜಿ ಅಂತ ಹೇಳಿದ್ರೆ. ಮುಂಚೆನೋ ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ ಆಯ್ತಿತ್ತು, ಈಗೇನು ನಾನು ಗಾರ್ಮೆಂಟ್ಸ್ಗೆ ಹೋಗೋದಿಲ್ಲ. ಈಗ ಹೇಳ್ಬೇಕಂದ್ರೆ ನಾನು ಒಂದು 2-3 ವರ್ಷದಿಂದ ವ್ಯಾಪಾರಕ್ಕೆ ಹೋದಲ್ಲೇ ಮನೇಲೇ ಇದ್ದೀನಿ. ಈ ಥರ ಆಗ್ಬಿಟ್ಟೈತೆ. 6 ತಿಂಗಳಿಂದ ಕೂಡ ಚೆನ್ನಾಗಿದೆ, 6 ತಿಂಗಳಿಂದ ಚೆನ್ನಾಗಿದೆ. ಇವಾಗ ಹಿಂಗಾಗಿರೋದು, ನಿಜವಾಗ್ಲೂ ಹಿಂಗಾಗಿರೋದಕ್ಕೆ ನನ್ನ ಕೈಲಿ ತಡ್ಕೊಳಕ್ಕೆ ಆಯ್ತಾ ಇಲ್ಲ. ತುಂಬ ಏನೂ ಮಾಡೋಕ್ಕಾಗಲ್ಲ, ಅಷ್ಟು ದೂರ ಕೂಡ ನಡೆಯೋಕ್ಕಾಗಲ್ಲ ನನ್ನ ಕೈಲಿ. ಥರ ಆಗ್ಬಿಟ್ರೆ ನಾನು ಎಷ್ಟು ಚೆನ್ನಾಗಿದ್ದಾಗ ನಾನು ಎಷ್ಟು ಮಾತಾಡ್ತೀನೋ, ಈ ಥರ ಆದರೆ ನನ್ನ ಕೈಲಿ ಮಾತಾಡೋಕ್ಕೆ ಆಗಲ್ಲ. ಏನು ಕೆಲಸನೂ ಮಾಡಿಲ್ಲ, ಯಾವ ಅಡುಗೆನೂ ಮಾಡಿಲ್ಲ, ಏನಿಲ್ಲ, ಸುಮ್ಮನೆ ಕೂತಿದ್ದೀನಿ. ನಮ್ಮ ಅಮ್ಮನೂ ಪಾಪ ವ್ಯಾಪಾರಕ್ಕೆ ಹೋಗ್ಬಿಟ್ಟು ಬಂದು ಸುಮ್ಮನೆ ಮಲಗೈತೆ. ಯಾಕಂದ್ರೆ ಅವ್ರಿಗೂ ಹುಷಾರಿಲ್ಲ. ನೆನ್ನೆ ಅಷ್ಟೇ ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದ. ಅದಕ್ಕೋಸ್ಕರ ಅದೇನೋ ಗೊತ್ತಿಲ್ಲ, ಒಂದೊಂದೇ ಪ್ರಾಬ್ಲಮ್ ಆಗುತ್ತೆ ನಮಗೆ. ಇನ್ನೇನು ನಾವು ಚೆನ್ನಾಗಿದ್ದೀವಿ ಅಂತ ಅಂದ್ಕೊಳ್ಳೋಷ್ಟರಲ್ಲೇ ಏನಾದರೂ ಒಂದೊಂದು ಸಮಸ್ಯೆ ಬರುತ್ತೆ. ನೋಡಿ ಹೇಗೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಫುಲ್ಲು ಅಷ್ಟು ಮಾತಾಡೋಕ್ಕಲ್ಲ. ಫುಲ್ಲು ಇದೆಲ್ಲ ಫುಲ್ ಇಲ್ಲಿಂದ ಇಲ್ಲಿಗೆ ಎಲ್ಲ ಕಫ, ಉಸಿರು ಆಡೋದಕ್ಕೆ ಆಗೋದಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಇದು ಮಾಡ್ತಾಯಿದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಇವಳು ಸ್ಕೂಲಿಂದ ಬಂದರು ಪಾಪ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಈ ಪುರಿ ತಿನ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಅವ್ರಿಗೇನಾದರೂ ಅಡುಗೆ ಮಾಡಿಕೊಡ್ಬೇಕು ಎದ್ದುಬಿಟ್ಟು. ಇವಾಗ ನೋಡೋಣ, ನಮ್ಮ ಅಮ್ಮನೇ ಏನಾದರೂ ಮಾಡುತ್ತೇನೆ. ನನಗಿಲ್ಲಂತೂ ಆಯ್ತಾನೆ ಇಲ್ಲ, ಮಲಗಿದ್ರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಏನಂತಲೇ ಗೊತ್ತಿಲ್ಲ. ಹಾಗೆ ಮನುಷ್ಯ ಚೆನ್ನಾಗಿದ್ರೇ ಚೆಂದ ಹೇಳ್ಬೇಕಂದ್ರೆ, ಇಲ್ಲಾಂದ್ರೆ ಏನಾಗಲ್ಲ. ನಿಜ, ನಾನು ಚೆನ್ನಾಗಿದ್ರೆ ಎಷ್ಟು ಮಾತಾಡ್ತೀನಿ, ಇಲ್ಲಾಂದರೆ ನನ್ನ ಕೈಲಿ ಮಾತಾಡೋಕ್ಕೆ ಆಗಲ್ಲ. ಅದೇನು ಅಂತಲೇ ಗೊತ್ತಿಲ್ಲ. ಎಲ್ಲ ನಮ್ಮ ಟೈಮು ನಮ್ಮ ಮನೆ ಬರ ಅಂದ್ಕೊಂಡು ಸುಮ್ಮನೆ ಆಗಬೇಕು. ಮತ್ತು ಇದು ಇದ್ಕಿದ ಬೇಳೆ ಸಾಂಬಾರು ಅಂತಾರಲ್ಲ, ನಾವು ಚಿಲ್ಕವರೆಕಾಳು ಅಂತೀವಿ. ಆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಹಸಿ ಇದ್ದಾಗ ಅಂದರೆ ಸುಲಿದ್ಬಿಟ್ಟು ಒಣಗಿಸಿರೋದಂಥದ್ದು ಇದು. ಇವಾಗ ಇದನ್ನು ನೆನೆ ಹಾಕಿಬಿಟ್ಟು ಸಾಂಬಾರು ಮಾಡಬೇಕು. ಅದಕ್ಕೋಸ್ಕರ ಇದನ್ನು ಇಲ್ಲಿ ನೆನೆ ಹಾಕಿದ್ದೀನಿ. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸಾಂಬಾರು ಮಾಡೋದು ಇದು ಯಾವ ಥರ ಅಂತ ಹೇಳ್ಬಿಟ್ಟು, ಹೇಗೆ ನೆಂದಿರುತ್ತೆ ಅಂತ ಹೇಳಿ. ಮತ್ತು ಇದಾಗಿತ್ತು ಇವತ್ತಿನ ವ್ಲಾಗು. ಅಂದರೆ
ತುಂಬ ಲಾಂಗ್ ಮಾಡೋಕ್ಕೆ ಹೋಗ್ತೀವಿ, ಆದರೂ ಇದೇ ಲಾಂಗು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇರಲಿ ಪರವಾಗಿಲ್ಲ, ನಾವು ಹೋಗ್ತಾ ಹೋಗ್ತಾ ಇನ್ನೂ ಕಲಿಯೋದು ತುಂಬ ಇದೆ ಯೂಟ್ಯೂಬಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.